ಬ್ರಹ್ಮಾಂಡದಲ್ಲಿ ಮನುಷ್ಯ ತನಗೆ ನಿಲ್ಕದ್ದು ಏನೂ ಇಲ್ಲ ಅಂದ್ಕೊಂಡಿದ್ದಾನೆ. ನಾನೇ ಸತ್ಯ ಎಂದು ಬೀಗ್ತಿದ್ದಾನೆ. ಆದರೆ ಸತ್ಯ ಬೇರೆನೇ ಇದೆ. ಬ್ರಹ್ಮಾಂಡ, ಸೃಷ್ಟಿ, ಕರ್ತೃ, ಲಯ ಎಲ್ಲವೂ ಭಗವಂತನೇ. ಆ ಭಗವಂತನ ಕೃಪೆ ಕರ್ಮಯೋಗಿಯೊಬ್ರು ಮೊನ್ನೆ ತನಕ ನಮ್ಮೊಂದಿಗಿದ್ರು. ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಭಿನ್ನ. ಅವರು ಮತ್ಯಾರೂ ಅಲ್ಲ, 5 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅನಭಿಷಕ್ತ ದೊರೆಯಾಗಿದ್ದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದ ಋಣವ ನಾ ಮರೆಯುವುದುಂಟೇನು? ಬನ್ನಿ ಮುತ್ತುರಾಜನ ಮುತ್ತಿನ ಕಥೆಯನ್ನ ತಿಳಿಯೋಣ. ಕೊಳ್ಳೇಗಾಲದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸಿಗುವ ಊರೇ ಸಿಂಗಾನಲ್ಲೂರು. ಈ ಊರಿನಲ್ಲಿ ಒಬ್ಬರು ನಾಟಕದ ಮೇಷ್ಟ್ರು, ಅವರೇ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು. ಅವರು ಮದುವೆ ಆದದ್ದು ದೊಡ್ಡ ಗಾಜನೂರಿನ ಲಕ್ಷ್ಮಮ್ಮನವ್ರನ್ನ. ವೃತ್ತಿಯಲ್ಲಿ ಪುಟ್ಟಸ್ವಾಮಿನವರು ನಾಟಕ ಕಲಿಸುವ ಮೇಷ್ಟ್ರು. ಅವರು ಯಮನ ಪಾತ್ರದಲ್ಲಂತೂ ಎತ್ತಿದ ಕೈಯಂತೆ. ಈ ದಂಪತಿಗಳಿಗೆ ಜನಿಸಿದ ಅನರ್ಘ್ಯ ರತ್ನವೇ ಮುತ್ತುರಾಜ. ನಮ್ಮ ಮುತ್ತುರಾಜ ಹುಟ್ಟಿದ್ದೇ ಒಂದು ಪವಾಡ. ಅದು ಹೇಗಂತೀರಾ? ಮದುವೆಯಾದ 1 ವರ್ಷ ಈ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ಹಿರಿಯರೊಬ್ಬರು ಮುತ್ತಿತ್ತ ರಾಯನಿಗೆ ಹರಕೆ ಹೊರಲು ಪುಟ್ಟಸ್ವಾಮಿನವರಿಗೆ ಸೂಚಿಸಿದ್ರು. ಹಿರಿಯರ ಮಾತಿನಂತೆ ಮುತ್ತುರಾಯನಿಗೆ ಹರಕೆ ಹೊತ್ತಾಗ ಮುತ್ತಿತ್ತ ರಾಯನ ವರದಲ್ಲಿ ಹುಟ್ಟಿದ ಮಗುವೇ ಈ ನಮ್ಮ ಮುತ್ತುರಾಜ. ಅದೇ ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. 4 ಜನ ಮಕ್ಕಳು ನಾವು ಒಬ್ಬರನ್ನ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ. ಯಾವಾಗಲೂ ಒಟ್ಟಿಗೆ ಬೆಳೆದವ್ರು ನಾವು. ಯಾವುದಾದ್ರು ಒಂದು ಪದಾರ್ಥ ತಿನ್ನಬೇಕಾದ್ರೂ 4 ಜನ ನಾವು ಹಂಚ್ಕೊಂಡೇ ತಿಂತಿದ್ದು. ಒಬ್ರು ಬಿಟ್ಟು ಒಬ್ರು ತಿಂತಾ ಇರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಮೇರು ನಟ. ಅವರದ್ದು ಅಭಿನಯ ಆಗಿರಲಿಲ್ಲ, ಅವರೇ ಪಾತ್ರವಾಗ್ತಿದ್ರು. ಆ ಕಾರಣದಿಂದಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಗಮನ ಸೆಳೆದರು. ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಲೋಕವೆಲ್ಲ ನಾದಮಯ. ಇಷ್ಟಾಗಿ ಅವರು ಬೆಂಗಳೂರು, ಮದ್ರಾಸು, ಮುಂಬೈ, ಪುಣೆದ ಯಾವುದೇ ಚಲನಚಿತ್ರ ಅಭಿನಯ ತರಬೇತಿ ಶಾಲೆಗಳಲ್ಲಿ ಕಲಿತವರಲ್ಲ. ಅವರು ರಂಗಭೂಮಿಯ ಪ್ರಾಡಕ್ಟ್. ಮನಮೋಹನ ಮುಖ ತೋರೆಲೆ ನೀರೇ ಮನ ಮೋಹನ ಅಭಿನಯ ಅನ್ನೋದು ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿನವರಿಂದ ಸಿಕ್ಕಿದ ಬಳುವಳಿ. ಯಾವುದೋ ಕಾಲದಲ್ಲಿ ನಡೆದಂತಹದ್ದನ್ನ ಜ್ಞಾಪಿಸಿಕೊಡೋದಿದೆ ನೋಡಿ, ಇದು ಬಹು ಅತಿಶಯವಾದದ್ದು. ಅದು ನಾವಿದ್ದ ಪರಿಸರ ನಾಟಕ ರಂಗಭೂಮಿನಲ್ಲಿ. ಆ ದಿನಲ್ಲಿ ನಮ್ಮ ಅಪ್ಪಾಜಿಯವರು ಹಾಗೂ ನನ್ನ ತಮ್ಮ ವರದಪ್ಪ, ನನ್ನ ತಂಗಿ ಶಾರದಮ್ಮ, ನಾವು ಅವರ ವೀರಣ್ಣವರ ಸಂಸ್ಥೆಯಲ್ಲಿ ಇದ್ದಿದ್ದು. ಆವತ್ತಿಂದ ನನಗೇನಪ್ಪ ಅಂತಂದರೆ
ಈ ನಾಟಕಗಳನ್ನ ನೋಡೋದೇ ಒಂದು ಹುಚ್ಚು, ಪಾಠ ಮಾಡಬೇಕು ಅನ್ನೋ ಹುಚ್ಚಲ್ಲ, ನೋಡೋ ಹುಚ್ಚು. ಈ ನಾಟಕಕ್ಕೆ ಹೋದ್ರೆ ನಾಟಕದಲ್ಲಿ ಹೋಗಿ ವೇಷ ಹಾಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರು ಆಗ್ತಿತ್ತು ನನಗೆ. ತಮಗೆ ನಮಸ್ಕಾರ ಅಂದ್ರೆ ಏನ್ ಅಗ್ರಜ, ಅಲ್ಲ ನಿನ್ನ ದೇವರೇನು ಮೂಕನೆ, ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡಬೇಕು. ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುವುದು. ಅಲ್ಲ, ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಿಗ್ಗೆ ಎದ್ದರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನ ಮತ್ತು ಏನೂ ಇಲ್ಲ. ಒಪ್ಪತ್ತಿನ ತನ್ನ ಊಟಕ್ಕಿಂತ ಹೋದರೆ ಇನ್ನೊಬ್ಬನಿಗೆ ಊಟ ಹಾಗೆ ತಣಿಸ್ಬೇಕು ಅಂತಕ್ಕಂಥ ಅವರ ಮನೋಭಾವ ಇದೆಯಲ್ಲ, ಅದು ದಟ್ ವಾಸ್ ವೆರಿ 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 ಗ್ರೇಟ್. ಇದು ಈಗಿಂದ ನಡ್ಕೊಂಡು ಬಂದಿದ್ದಲ್ಲ. ರಾಜ್ಕುಮಾರ್ ಅವ್ರಿಗೆ ಅವರ ತಂದೆ ಕೊಟ್ಟು ಬೆಳವಳಿ. ಅವರ ತಂದೆ ಅಂತಂದರೆ ಸಿಂಗಾನಲ್ವಟ್ ಪುಟ್ಟಸ್ವಾಮಿಯವರು ಅಂತ ಹೇಳ್ಬಿಟ್ಟು ಹಿ ವಾಸ್ ಅ ವೆರಿ ಫೇಮಸ್ ಆರ್ಟಿಸ್ಟ್. ಆತ ಯಮನ ಪಾತ್ರದಲ್ಲಿ ಕೋಣನ ಮೇಲೆ ಕೂತು ಬರ್ತಾ ಇತ್ತು ಅಂತಂದರೆ ಇಡೀ ಸ್ಟೇಜ್ ನಡಗೋದಂತೆ, ಇಡೀ ಆಡಿಯನ್ಸ್ ಹೆದರ್ಕೊಂಡು ಓಡೋಗಿದ್ದು ಎಷ್ಟೋ ನಿದರ್ಶನಗಳಿದೆಯಂತೆ. ಅಂತ ಪಾತ್ರಕ್ಕೆ ಅಷ್ಟು ಜೀವವನ್ನು ತುಂಬ್ತಾ ಇದ್ರು. ಅದೇ ಗುಣ ಇವರಲ್ಲಿ ಬಂತು. ಇಟ್ಸ್ ಎ ಜೀನ್ಸ್ ಅಂತ ಹೇಳ್ತಾರಲ್ಲ, ಅದು ತಪ್ಪಲ್ಲ. ರಾಜ್ಕುಮಾರ್ ಸಿನಿಮಾಗೆ ಬರುವ ಮುನ್ನ ಮುತ್ತುರಾಜನಲ್ವಾ? ಆ ಮುತ್ತುರಾಜನ ಥಿಯೇಟರ್ ಅರಂಗೇಟ್ರಂ ಎಂತ ತಮಾಷೆ ಇತ್ತು ಗೊತ್ತಾ? ತಂದೆ ಪುಟ್ಟಸ್ವಾಮಯ್ಯ ಗುಬ್ಬಿ ಕಂಪನಿಲಿದ್ರು. ಆಗೊಮ್ಮೆ ಕೃಷ್ಣಲೀಲೆ ಅನ್ನೋ ಒಂದು ನಾಟಕ ಆಡುವಾಗ ರಂಗದ ಮೇಲೆ ಹಸು ಕಾಯುವ ಹುಡುಗರ ಗುಂಪೊಂದು ಬರಬೇಕಿತ್ತು. ಆ ಗುಂಪಿನಲ್ಲಿ ಈ ಮುತ್ತುರಾಜನು ಇದ್ದ. ಹುಡುಗ ಸ್ಟೇಜ್ ಮೇಲೆ ಬಂದ. ಮುಂದಿದ್ದ ಪ್ರೇಕ್ಷಕರು ನೋಡಿದ್ರು, ತಲೆ ಗುರ್ರ ಅನ್ಕೊಂಡ್ರು. ಯಾಕೆ ಗೊತ್ತಾ? ಅವನಿಗೆ ಏನ್ ಡೈಲಾಗ್ ಇತ್ತು, ಆದ್ರೆ ಆ ಡೈಲಾಗ್ ಹೇಳೋದಿರ್ಲಿ ಕೈಗಳು ತರ 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 ಅಂತ ನಡಕ್ತಿತ್ತು. ಅಷ್ಟೇ, ಆ ಸೀನ್ ಕ್ಲೋಸ್. ರಾಜ್ಕುಮಾರ್ ಅವರು 3ನೇ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ರು. ಅಂತಹ ಟೈಮಲ್ಲಿ ಜೀವನದ ಒಂದು ಅಗತ್ಯಕ್ಕಾಗಿ ಅವರ ಕುಟುಂಬವೇ ನಾಟಕದ ಕಂಪನಿ ಸೇರಿಕೊಂಡು ಒಂದು ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ ಒದಗಿ ಬಂತು. ಅವಾಗೆಲ್ಲ ಏನು ಕೊಡ್ತಾ ಇದ್ರು, ಇಡೀ ಕುಟುಂಬಕ್ಕೆ ಕೊಡ್ತಾ ಇದ್ದಿದ್ದು 40 ರೂಪಾಯಿ ಸಂಬಳ. ಹಾಗೆ ಆ 40 ರೂಪಾಯಿನಲ್ಲಿ ನೀವು 10 ರೂಪಾಯಿನಲ್ಲಿ ಇಡೀ ತಿಂಗಳ ಕುಟುಂಬದ ಒಂದು ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಕೊಳ್ಳುವಂಥ ಒಂದು ಕಾಲ. ಗುಬ್ಬಿ ಕಂಪನಿ ಒಂದು ಇದರಲ್ಲಿ ಆಶ್ರಯದಲ್ಲಿ ಊರಿನ ಊರಿಗೆ ಹೋಗ್ತಾ ಇದ್ದೆ. 1942ರಲ್ಲಿ ಕನ್ನಡ ಪ್ರಹ್ಲಾದ ಅಂತ ಒಂದು ಬಂತು. ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ಅದರಲ್ಲಿ ನಮ್ಮ ಅಪ್ಪಾಜಿ, ನಾನು, ನನ್ನ ತಮ್ಮ ನಾವೆಲ್ಲ ಇದ್ವಿ. ನಮ್ಮ ಅಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ವಿ. ನಾವೆಲ್ಲ ಈ ಸ್ಕೂಲ್ ಹುಡುಗರ ಗುಂಪಿನಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ಅದು ಬಿಟ್ರೆ ಈಚೆಗೆ ಶಂಕರ್ ಸಿಂಗ್ ಅವರದೊಂದು ಚಿತ್ರ ಬಂತು, ಶ್ರೀನಿವಾಸ ಕಲ್ಯಾಣ ಅಂತ. ಆವಾಗ ನಮ್ಮ ತಂದೆಯವರು ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಅದರಲ್ಲಿ ಒಂದು ಪಾತ್ರ ನನಗೆ ಸಿಕ್ತು. ಅಂದ್ರೆ ಈ ಸಪ್ತಋಷಿಗಳ ಪೈಕಿ ಒಬ್ಬ ಋಷಿ, ಅಗಸ್ತ್ಯ ಋಷಿ. ಅವನೊಂದು ಗೇಳುದ್ದ ಇರ್ತಾನಂತೆ, ನಾನೊಂದು ಮಾರುದ್ದ ಇದ್ದೆ. ಚಿತ್ರ ಮುಗಿದಂತಹ ಸಂದರ್ಭದಲ್ಲಿ ನಾನು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆನಲ್ಲಿದ್ದೆ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಮುತ್ತುರಾಜಿ ಅನ್ನೋ ಈ ಪಿಕ್ಚರ್ನಲ್ಲಿ ಒಂದು ಪಾಠ ಮಾಡಿದಂತೆ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದ್ರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಅಂತ ಹುಡುಕಾಡೋ ಅಷ್ಟರಲ್ಲಿ ಆ ಸೀನೇ ಹೊರಟು ಹೋಗಿತ್ತು. ಆಗ ಚಿತ್ರ ಮುಗಿದ್ಮೇಲೆ ಸುಬ್ಬಯ್ಯ ನಾಯ್ಡು ಅವರು ಬಹಳ ಚೆನ್ನಾಗಿ ಮಾಡಿದ್ಯಾ ಕಣ ಪಾಠ ನೀನು ಅಂತಂದ್ರು. ಬೇರೆ ಹುಡುಗರಾಗಿದ್ರೆ ನಾಟಕದ ಸಹವಾಸನೆ ಬೇಡ ಅಂತ ದೂರ ಹೋಗ್ಬಿಡ್ತಿದ್ರೇನು. ಆದ್ರೆ ನಮ್ಮ ಮುತ್ತುರಾಜ್ ಅದೇ ಸ್ಟೇಜ್ ಮೇಲೆ ಪಳಗ್ಬಿಟ್ಟ. ಆಂಜನೇಯನ ನೋಡ್ಬಿಟ್ಟು ಅವನು ಗುರುತು ಹಿಡಿತಾನೆ, ಅವರುಗಳು ಅವನ್ನ ಗುರುತು ಹಿಡಿತಾರೆ.
ಏನಂತ ಗುರುತು ಹಿಡಿತಾರೆ, ರಾಮರು ಲಕ್ಷ್ಮಣನ್ ಹೇಳ್ತಾರೆ ನೋಡು, ಅವನ ಕಿವಿನಲ್ಲಿ ಶೋಭಿಸ್ತಾ ಇದೆಯಲ್ಲ ಕರ್ಣಕುಂಡಲ್ಗಳು ನೋಡ್ತಾ ಹೇಗೆ ಹೊಳಿತಾ ಇರುತ್ತೆ, ಯಾರಿಗೂ ರಾಮನ ವಿನಃ ಇನ್ಯಾರಿಗೂ ಅದು ಕಣ್ಣಿಗೆ ಕಾಣಿಸಲ್ವಂತೆ. ಆವಾಗ ಆ ಶಬ್ದ ಆಂಜನೇಯನ ಕಿವಿಗೆ ಬಿದ್ದ ತಕ್ಷಣ ಅವ್ರ ತಾಯಿ ಅಂಜನಾ ದೇವಿ ಹೇಳಿದ್ಲಂತೆ, ಹೀಗೆ ನಿನ್ನ ಕರ್ಣದಲ್ಲಿ ಇರ್ತಕ್ಕಂತಹ ಕುಂಡಲಗಳು ಯಾವ ಮಹಾನುಭಾವನಿಗೆ ಸಿಗುತ್ತೋ ಕಾಣುತ್ತೋ ಅವನೇ ಅಪ್ಪ ನಿನ್ನ ದೇವರು, ಗುರು, ದೈವ ಎಲ್ಲ ಅವನೇ, ಶ್ರೀಮನ್ನಾರಾಯಣ ಅವನೇ, ಅವನ ಬಿಡಬೇಡ, ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿದ್ಲಂತ ಹಿಂದೆ. ಅದು ಇವನಿಗೆ ಕಿವಿ ಬೀಳ್ತಾರೆ. ಅವ್ರು ಯಾರು, ಶ್ರೀರಾಮರು ಹೇಳಿದ್ದು ನೋಡ, ಅವನ ಕಿವಿಲಿ ಕರ್ಣಕುಂಡಲ್ಗಳು ನೋಡಿದ್ಯಾ ಅಂತಂತ. ಆಗ ರೋಮಾಂಚನವಾಗುತ್ತಾ. ಅದು ಕೇಳ್ಬಿಟ್ಟು ಇಂತಿವರ ನುಡಿ ಅದೂರದಲ್ಲಿ ಕೇಳಿ, ಇದೇನಪ್ಪ ರಾಜ್ಕುಮಾರ್ ಹರಕತೆ ಮಾಡ್ತಾ ಇದ್ದಾನ ಅಂತ ತಿಳ್ಕೊಬಿಡಿ. ಇಂತೂ ಇವರ ನುಡಿ ಅದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ, ಎನ್ನಮ್ಮ ಎನ್ನಮ್ಮ ಮುನ್ನೊಂದು ನುಡಿಯೇ, ಎನ್ನಮ್ಮ ಮುನ್ನೊಂದು ನುಡಿಯೇ, ಅದು ಇಂದು ಸಮ್ಮತದಿ ನಿಜವಾಯಿತು ತಿಳಿಯೇ. ಈಗ ರಾಜ್ಕುಮಾರ್ ಅಭಿನಯದ ಬಗ್ಗೆ ಮಾತಾಡಿದ್ರೆ ಅವರು ಯಾರನ್ನು ಅನುಕರಿಸಿಲ್ಲ, ಯಾರನ್ನು ಕಾಪಿ ಮಾಡಿಲ್ಲ, ಎಲ್ಲರನ್ನು ನೋಡ್ತಿದ್ರು. ನನಗೆ ಗೊತ್ತಿರೋ ಹಾಗೆ ವಿಂಗ್ಸಲ್ಲಿ ನಿಂತ್ಕೊಂಡು ಯಾರು ಪಾತ್ರ ಮಾಡಿದ್ರು ವಿಂಗ್ಸಲ್ಲಿ ನಿಂತ್ಕೊಂಡು ನೋಡ್ತಿದ್ರು. ಅದು ರಾಘವೇಂದ್ರ ಇರ್ಬೋದು, ಶ್ರೀಕಂಠಮೂರ್ತಿಗಳು ಇರ್ಬೋದು, ಅಥವಾ ಇನ್ಯಾರು ಬಂದು ಕೂಡ ನಟ ಭಯಂಕರ ಬಂದಾಗ ಅದನ್ನು ಕೂಡ ನೋಡ್ತಿದ್ರು. ಈ ನೋಡಿದ ಮೇಲೆ ಅದನ್ನು ಕಾಪಿ ಮಾಡಕ್ಕೆ ಹೋಗ್ತಿಲ್ಲ. ಅವರಲ್ಲಿ ತಾವೇ ತಮ್ಮಲ್ಲೇ ಒಂದು ಅದರ ಬಗ್ಗೆ ಒಂದು ಅಭಿಪ್ರಾಯ ಮಾಡಿಕೊಂಡು ಅದನ್ನೇ ಒಂದು ತನ್ನ ಧೋರಣೆಯನ್ನಾಗಿ ಮಾಡಿಕೊಂಡು ಅದಂತೆ ಪಾತ್ರ ವಹಿಸಿದ್ದು ನಾನು ನೋಡಿದ್ದೇನೆ. ಅದರಿಂದ ಅವರಲ್ಲಿ ಒಂದು ಅನುಕರಣೆ ಪ್ರವೃತ್ತಿ ಕಾಣಿಸಲ್ಲ, ಆದರೆ ಎಲ್ಲ ಪ್ರಭಾವಗಳ ಮೇಲೆ ಇದೆ. ಅದು ಒಂದು ರೀತಿ ಆ ಪಾರ್ಸಿ ಕಂಪನಿ ಅಂತ ಹೇಳ್ತೀವಲ್ಲ, ಅದರ ಒಟ್ಟಿನ ಪ್ರಭಾವ ಎಲ್ಲರಲ್ಲೂ ಕಾಣಬಹುದು. ಇದು ನಮ್ಮ ರಾಜ್ಕುಮಾರ್ ಮಾತ್ರ ಅಲ್ಲ, ಇದು ಪೃಥ್ವಿರಾಜ್ ಕಪೂರಲ್ಲೂ ಕೂಡ ಇಂಥ ಒಂದು ಅಭಿನಯ ಶೈಲಿಯನ್ನು ಕಾಣಬಹುದು. ಅವರದೇ ಒಂದು ಮ್ಯಾನರಿಸಮ್ ಅಂತ ಹೇಳ್ಬೋದು, ಅದು ರಾಜ್ಕುಮಾರ್ ಅಲ್ಲಿ ನೋಡ್ಬೋದು. ಅದರಂತೆ ಈ ರಾಜ್ಕುಮಾರ್ ಶ್ರೇಷ್ಠ ನಟರು, ಉತ್ತಮ ನಟರು ನಾವೆಲ್ಲ ಒಪ್ಕೊಂಡಿದ್ದೇವೆ. ಆದರೆ ಅಭಿನಯ ಶೈಲಿ ಬಗ್ಗೆ ಶಾಸ್ತ್ರೀಯವಾಗಿ ಹೇಳೋದಾದ್ರೆ ಇದು ಬಹಳ ಕಷ್ಟ, ಶಾಸ್ತ್ರೀಯವಾಗಿ ಹೇಳೋಕೆ ಸಾಧ್ಯ ಇಲ್ಲ. ಇದು ಡೂಯಿಂಗು, ಬೀಯಿಂಗು ಅಥವಾ ನಾ ಬಿಕಮಿಂಗ್ ಹೇಳೋದ್ರಲ್ಲಿ ಇದು ಎಲ್ಲಿ ಬರುತ್ತೆ? ಅದು ರಾಜ್ಕುಮಾರ್ ಅಲ್ಲಿ ಕೂಡ ಆಗಲಿ ಅಥವಾ ಇನ್ಯಾವ ನಟನೆ ಆಗಿರಲಿ, ಅದು ಡೂಯಿಂಗು ಬೀಯಿಂಗ್ ಮಧ್ಯದಲ್ಲಿ ಇರ್ಬೋದು ಅಥವಾ ಬೀಯಿಂಗ್ ದಾಟಿರ್ಬೋದು. ಬಿಕಮಿಂಗ್ ಅಂತ ಬಹಳ ಇದು ಅಪರೂಪವಾದ್ದು ಅಂತ ಹೇಳ್ಬೇಕು. ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಎನ್ನ ರಕ್ಷಿಸುವ ದೊರೆ ಬಂದ, ಚಿಂತೆ ಇನ್ನೇತ ಕಾರುವ ನಮಗೆ ನಮಸ್ಕಾರ ಅಂದೆ. ಏನ್ ಅಗ್ರಜ, ಅಲ್ಲ ನಿನ್ನ ದೇವರೇನು ಮೂಕನೆ? ಎಷ್ಟು ಮಾತನಾಡಿಸಿದ್ರೆ ಮಾತನಾಡೋದೇ ಇಲ್ಲ. ಅವನನ್ನು ಮಾತನಾಡಿಸುವ ರೀತಿಯಲ್ಲಿ ಮಾತನಾಡಿಸಿದರೆ ಆಗ ಮಾತನಾಡುವರು. ಮಾತನಾಡಿಸುವ ರೀತಿಯಲ್ಲಿ ಆಗ ಇನ್ಯಾವ ರೀತಿ ಮಾತನಾಡಿಸಬೇಕು ನನಗಂತೂ ತಿಳಿಯುದು. ಅಲ್ಲ, ಹೀಗೆ ಮನಸ್ಸಿಗೆ ಬಂದಂತೆ ಹುಚ್ಚು ಹುಚ್ಚಾಗಿ ಕುಣಿಯುತ್ತಾ ದೀಪಗಳನ್ನು ಹಚ್ಚಿಕೊಂಡು ಆಡಂಬರವಾಗಿ ಘಂಟೆ ಬಾರಿಸಿಬಿಟ್ಟ ಮಾತ್ರಕ್ಕೆ ಮೋಕ್ಷ ಸಿಕ್ಕುವುದೇ? ಬೆಳಗ್ಗೆ ಇದ್ರೆ ಮಂಗಳಾರತಿ, ಮಧ್ಯಾಹ್ನ ಭೋಗಾರತಿ, ಸಾಯಂಕಾಲ ಸಂಧ್ಯಾರತಿ, ರಾತ್ರಿ ಆಯ್ತು ಅಂದ್ರೆ ರಾಗಾರತಿ. ಹೀಗೆ ಆರತಿ ಮಾಡಿ ಮಾಡಿ ಸಾಯುವುದಲ್ಲದೆ ಇದರಿಂದ ಪ್ರಯೋಜನವಂತೂ ಏನೂ ಇಲ್ಲ. ಅಂದರೆ ನಿನ್ನ ದೃಷ್ಟಿಯಲ್ಲಿ ಪರಮಾತ್ಮನೇ ಇಲ್ಲವೇ? ಹೌದು, ಇಲ್ಲ. ಪರಮಾತ್ಮನಿದ್ದರೆ ಅದು ಪ್ರಕೃತಿ ಒಂದೇ. ಓಹೋ, ಅಂದರೆ ನೀನು ಸರ್ವ ಸೃಷ್ಟಿಯು ತತ್ವ